You know I don't play right. Just give me the word, You know I don't play right. Don't give me this. I'm gonna get back when I feel like. You know I don't play right. I'll put up a good fight. Just give me the word, You know I don't play right. You know I don't play right. Don't give me this. I'm gonna get back when I feel like. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಲಾಸ್ಟ್ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೆಸಾರ್ಟ್ನಲ್ಲಿ ನಾವು ಚಿಲ್ ಮಾಡಿದ್ದು, ಎಂಜಾಯ್ ಮಾಡಿದ್ದು ನೀವೆಲ್ಲ ನೋಡಿದ್ದೀರಾ ಅನ್ಕೋತೀನಿ. ನಾವೀಗ ಹೋಗ್ತಾ ಇದ್ದೀವಿ ಕಣ್ಣೂರ್ಗೆ. ಕಣ್ಣೂರಿನಲ್ಲಿ ಮುಜುಪಾಲಿಂಗಡ್ ಡ್ರೈವ್ ಇನ್ ಬೀಚ್ ಅಂತ ಇದೆ. ಈ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೊರಡ್ರು ಹೋಗ್ತಾ ಇದ್ದೀವಿ. ಈ ಬೀಚ್ನ ಸ್ಪೆಷಾಲಿಟಿ ಏನಂತ ಅಂದರೆ, ಈ ಬೀಚ್ಗೆ 2 ವೀಲರ್ ಮತ್ತು 4 ವೀಲರ್ ಎಂಟ್ರಿ ಇದೆ. ನಾವು ಆರಾಮಾಗಿ ಬೈಕು ಮತ್ತು ಕಾರ್ನ ಡ್ರೈವ್ ಮಾಡ್ಬೋದು ಬೀಚಲ್ಲಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಇವತ್ತಿನ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ವೀಡಿಯೋನ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವೀಡಿಯೋನ ನೋಡೋಕ್ಕೆ ಟ್ರೈ ಮಾಡಿ. ಈ ಟ್ರಾವೆಲ್ ಬಗ್ಗೆ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಇಲ್ಲಾಂದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಕೊಡ್ತೀನಿ. ಟೈಮ್ ಆಲ್ಮೋಸ್ಟ್ 3 o'clock ಆಗಿತ್ತು. ಸೊ ಊಟ ಮಾಡೋಣ ಅಂತ ತಲೆಸೇರಿಯಲ್ಲಿ ಸ್ಟಾಪ್ ಕೊಟ್ಟಿದ್ವಿ, ಇಲ್ಲೇ ಬೀಚ್ ಸೈಡು. ಹಾಗೆ ಬೀಚು ಪ್ರಶಾಂತವಾಗಿತ್ತು ಅಂತ ಒಂದು 10 ಮಿನಿಟ್ಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಊಟ ಮಾಡಿಕೊಂಡು. ಸೊ ಊಟ ಮಾಡಿ ಇಲ್ಲೇ ಬೀಚ್ ಹತ್ರ ಹಾಗೆ ಫೋಟೋಸ್ ತಗೋಬೇಕಾದ್ರೆ ಲೋಕಲ್ ಅವರು ಈ ಗ್ರಾಫಿಟಿ ಶೀಟ್ನ ರೆಫರ್ ಮಾಡಿದ್ರು, ಹೋಗಿ ಚೆನ್ನಾಗಿದೆ ಅಂತ. ಸೊ ಹಾಗೆ ಗ್ರಾಫಿಟಿ ಶೀಟ್ ಒಳಗೆ ಬಂದ್ವಿ. ವಾಲ್ ಆರ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಇದನ್ನು. ಸೊ ಲೈವಾಗಿ ನಾನು ಇದೇ ಫಸ್ಟ್ ನೋಡಿದ್ದು. ತುಂಬಾ ಚೆನ್ನಾಗಿತ್ತು. ಇಲ್ಲೂ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಮತ್ತೆ ಡ್ರೈವ್ ಇನ್ ಬೀಚ್ಗೆ ಎಂಟ್ರಿ ತಗೊಂಡ್ವಿ. ಫೈನಲಿ ಬೀಚ್ಗೆ ಎಂಟ್ರಿ ತಗೊಂಡ್ವಿ. ಹಾಗೆ ಬೀಚಲ್ಲೇ ಹಾಗೆ ಒಂದು ಬೈಕ್ ರೈಡ್ ಮಾಡಿಕೊಂಡು ಸ್ವಲ್ಪ ಟಯರ್ಡ್ ಆಗಿದ್ವಿ ಅಂತ ನಾವು ಆಲ್ರೆಡಿ ವಿಲ್ಲಾ ಬುಕ್ ಮಾಡಿದ್ವಿ. ಸೊ ವಿಲ್ಲಾ ಚೆಕ್ ಇನ್ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಎಕ್ಸಾಕ್ಟ್ ಸನ್ಸೆಟ್ ಟೈಮ್ಗೆ ಮತ್ತೆ ರಿಟರ್ನ್ ಬೀಚ್ಗೆ ಬಂದ್ವಿ. ನಾವು ಫ್ರೆಶ್ ಅಪ್ ಆಗಿ ಬಂದಮೇಲೆ ಒಳ್ಳೆ ಸನ್ಸೆಟ್ ಆಗ್ತಾಯಿತ್ತು ಬೀಚಲ್ಲಿ. ಒಳ್ಳೆ ವೈಬ್ ಇತ್ತು ಅಂತ ಬಾಯ್ಸ್ ಫುಲ್ ಎಂಜಾಯ್ ಮಾಡಿದ್ವಿ. ಗಾಡಿನ ಬೀಚಲ್ಲಿ ತಗೊಂಡೋಗಿ ರೈಡ್ ಮಾಡಿ ಡ್ರಿಫ್ಟ್ ಎಲ್ಲ ಹೊಡೆದು ಹೆಂಗೆ ಬೇಕಂಗೆ ಚಿತಾಲ್ ಪತಾಲ್ ಮಾಡಾಕಿದ್ವಿ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ಲೈಫಲ್ಲಿ ಇದೇ ಬೆಸ್ಟ್ ಸನ್ಸೆಟ್ ಅಂತಲೇ ಹೇಳ್ಬೋದು. ಅಷ್ಟು ಎಂಜಾಯ್ ಮಾಡಿದ್ವಿ. I'm gonna get back when I feel like. ಈ ಬೀಚ್ ಆಲ್ಮೋಸ್ಟ್ 3 to 4 ಕಿಲೋಮೀಟರ್ಸ್ವರೆಗೂ ರೈಡ್ ಮಾಡ್ಬೋದು, ಬೈಕೆಲ್ಲ ಆಕ್ಸೆಸ್ ಇದೆ. ಸೊ ನಾವೊಂದು 2 ಕಿಲೋಮೀಟರ್ಸ್ವರೆಗೂ ರೈಡ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಜನ ಇದ್ದರು. ನೈಟ್ 7:30, 8ವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ವಿಲ್ಲಾಗೆ ರಿಟರ್ನ್ ಆದ್ವಿ. ನೆನ್ನೆ ನಾವು ಇದೇ ವಿಲ್ಲಾದಲ್ಲಿ ಸ್ಟೇ ಆಗಿದ್ವಿ. ವಿಲ್ಲಾ ಮಾತ್ರ ತುಂಬ ಹೈಜೀನ್ ಆಗಿತ್ತು. ಒಂದೊಳ್ಳೆ ಸ್ಟ್ಯಾಂಡರ್ಡ್ ವಿಲ್ಲಾ ಅಂತಲೇ ಹೇಳ್ಬೋದು. ಮತ್ತು ಪ್ರೈಸ್ ಕೂಡ ಅಷ್ಟೇ ರೀಸನಬಲ್ ಆಗೂ ಇತ್ತು. ತುಂಬ ಹೈ ಪ್ರೈಸ್ ಏನಿಲ್ಲ. ಬಾಯ್ಸ್ ಎಲ್ಲ ಈಗಷ್ಟೇ ಎದ್ದು ಫ್ರೆಶ್ ಅಪ್ ಆಗ್ತಿದ್ರು ಸನ್ರೈಸ್ ನೋಡೋಣ ಅಂತ. ಸೊ ನಾನು ಹಾಗೆ ಈಚೆ ಒಳ್ಳೆ ವೆದರ್ ಇತ್ತಲ್ಲ ಅಂತ ಬೈಕ್ನ ಪಾರ್ಕ್ ಮಾಡಿ ಹಾಗೆ ಫೋಟೋಸು ವೀಡಿಯೋಸು ತಗೋತಾ ಇದ್ದೆ. ಕ್ಲೈಮೇಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಬಿಫೋರ್ 30 ಮಿನಿಟ್ಸ್ ಫುಲ್ ಫಾಗ್ ಇತ್ತು, ಈಗಷ್ಟೇ ಫಾಗೆಲ್ಲ ಡಿಸಪಿಯರ್ ಆಗಿಬಿಟ್ಟಿದೆ. ಬೀಚ್ ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ.
ಬೀಚ್ ಫುಲ್ ಕಾಮ್ ಆಗಿದೆ. ನೆನ್ನೆ ಈವ್ನಿಂಗು ಸನ್ಸೆಟ್ ಟೈಮಲ್ಲಿ ವೇವ್ಸ್ ಎಲ್ಲ ತುಂಬ ಜೋರಾಗಿತ್ತು. ಇವತ್ತಂತೂ ವೇವ್ಸೇ ಇಲ್ಲ. ಮತ್ತು ನೆನ್ನೆ ಫುಲ್ ಕ್ರೌಡ್ ಇತ್ತು, ಅರ್ಲಿ ಮಾರ್ನಿಂಗ್ ಅಲ್ವಾ, ಸೊ ನೋ ಕ್ರೌಡ್, ಫುಲ್ ಪೀಸ್ ಆಗಿದೆ ಅಂದ್ಕೊಳ್ಳಿ. ಡ್ರೈವ್ ಇನ್ ಬೀಚ್ನ ಸನ್ರೈಸ್. ನೆನ್ನೆ ಸನ್ಸೆಟ್ ತೋರಿಸಿದ್ದೀನಿ, ಇವತ್ತು ಸನ್ರೈಸ್ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಾದರೂ ನನ್ನ ವಿಡಿಯೋನ ಮೊದಲನೇ ಸರಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬೀಚ್ ಸೈಡು ನಮಗೆ ಒಂದು ಕ್ಲಿಫ್ ಕಾಣಿಸ್ತು. ಸೊ ಆ ಕ್ಲಿಫ್ ಹತ್ರ ಹೋಗೋಣ ಅಂತ ಬೀಚ್ ಸೈಡ್ ಹಾಗೆ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅರ್ಲಿ ಮಾರ್ನಿಂಗ್ ಒಳ್ಳೆ ವ್ಯೂ ಇತ್ತು. ನಾವು ಇಷ್ಟು ದೂರ ಟ್ರೆಕ್ ಮಾಡಿದ್ದಕ್ಕೂ ಲಾಸ್ ಅಂತೂ ಇಲ್ಲ. ಟ್ರೆಕ್ ಮಾಡಬೇಕಾದ್ರೆ ಇದೊಂದು ಸ್ಪಾಟ್ ಸ್ವಲ್ಪ ರಿಸ್ಕಿ ಇತ್ತು. ಸ್ವಲ್ಪ ವೇವ್ ಜೋರಾಗಿ ಬಂದು ಆ ಬಂಡೆಗೆ ಹೊಡೀತು ಅಂತ ಅಂದರೆ ಆ ಟೈಮಲ್ಲಿ ನಾವು ದಾಟೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಹೆಂಗೋ ಹುಷಾರಾಗಿ ಎಲ್ಲರೂ ದಾಟಿದ್ವಿ. ಒಂದೊಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ಒಂದು 500 ಮೀಟರ್ ಟ್ರೆಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಬೀಚ್ ಸೈಡು ಬ್ಯೂಟಿಫುಲ್ ಶಂಖಗಳು ಸಿಕ್ತು. ಮತ್ತು ಏನೇನೋ ಬ್ಯೂಟಿಫುಲ್ ಕಲ್ಗಳು ಕಲರ್ಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಫೈನಲಿ ನಾವು ರೀಚ್ ಆಗಬೇಕಾಗಿರೋ ಪ್ಲೇಸ್ನ ರೀಚ್ ಆದ್ವಿ. ಒಳ್ಳೆ ಫೋಟೋಶೂಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಚಿಲ್ ಮಾಡಿದ್ವಿ. ಐ ಥಿಂಕ್ ಈ ಪ್ಲೇಸ್ಗೆ ಯಾರೂ ಬರೋದಿಲ್ಲ ಅನಿಸುತ್ತೆ. ಸೊ ನಾವು ಜಸ್ಟು ದೂರದಿಂದ ನೋಡಿ ಸೊ ಓಕೆ ಟ್ರೆಕ್ ಮಾಡ್ಕೊಂಡು ರೀಚ್ ಆಗ್ಬೋದು ಅಂತ ಹೇಳಿ ರಿಸ್ಕ್ ತೊಗೊಂಡು ರೀಚ್ ಆದ್ವಿ. ಬಂದಿದ್ದಕ್ಕೂ ಏನು ಲಾಸ್ ಇಲ್ಲ. ಬೀಚ್ ಫುಲ್ ಕಾಮ್ ಆಗಿತ್ತು, ಯಾರೂ ಇರಲಿಲ್ಲ. ಮಾರ್ನಿಂಗ್ 7ಗೆ ಬೀಚ್ಗೆ ಬಂದಿದ್ದು, 10:30 ಆಯಿತು. ಇನ್ನೂ ಇಲ್ಲೇ ಇದ್ವಿ. ಸೊ 11:30ಗೆ ವಿಲ್ಲಾ ಚೆಕ್ಔಟ್ ಇತ್ತು ಅಂತ ರಿಟರ್ನ್ ಹೋಗ್ತಾ ಇದ್ವಿ ವಿಲ್ಲಾ ಕಡೆ. ಈ ಪ್ಲೇಸ್ ಮಾತ್ರ ತುಂಬಾ ಸೂಪರಾಗಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ನೀವು ಯಾರಾದರೂ ಈ ಕಣ್ಣೂರು ಕಡೆ ಬಂದರೆ ಈ ಡ್ರೈವ್ ಇನ್ ಬೀಚ್ನ ವಿಸಿಟ್ ಮಾಡಿ. ಅದರಲ್ಲೂ ಅರ್ಲಿ ಮಾರ್ನಿಂಗ್ ಈ ಕ್ಲಿಫ್ಗೆ ಟ್ರೆಕ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಬೀಚು ಮತ್ತು ಈ ಏರಿಯಾ ಎಲ್ಲ ಎಷ್ಟೊಂದು ಸೂಪರಾಗಿ ಬ್ಯೂಟಿಫುಲ್ ಆಗಿದೆ ಅಂತ. ಮತ್ತೆ ನೆಕ್ಸ್ಟ್ ಟೈಮ್ ಬಂದೇ ಬರ್ತೀನಿ ಆಫ್ಟರ್ 2 to 3 months ಪೋಸ್ಟ್ ಮಾನ್ಸೂನ್ಗೆ. ಆಗ ಮತ್ತೆ ಸಿಗೋಣ. ಸೊ ಇಟ್ಸ್ ಟೈಮ್ ಟು ರಿಟರ್ನ್ ಮೈಸೂರು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್ ಗಾಯ್ಸ್.